ನಮಸ್ತೆ ಬಂಧುಗಳೇ, ಮತ್ತೊಂದು ಇಂಟರೆಸ್ಟಿಂಗ್ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ, ತಪ್ಪದೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಕಡೆಗೂ ಬಾಂಗ್ಲಾ ಹಿಂದೂಗಳಿಗೆ ಬುದ್ಧಿ ಬಂದಂಗಿದೆ. ನಿರಂತರವಾಗಿ ಅತ್ಯಾಚಾರಗಳಿಗೆ, ಹತ್ಯೆಗಳಿಗೆ, ಶೋಷಣೆಗೆ ಒಳಗಾಗಿದ್ದಂತಹ ಹಿಂದೂ ಸಮುದಾಯ ಬಾಂಗ್ಲಾದಲ್ಲಿ ಒಂದು ಸ್ವಲ್ಪ ಉಸಿರು ಗಟ್ಟಿ ಮಾಡಿಕೊಂಡು ಒಗ್ಗಟ್ಟಾಗಿ ಎದ್ದು ನಿಂತಿರ್ತಕ್ಕಂಥ ಸೂಚನೆಗಳು ಕಾಣ್ತಾ ಇದೆ. ಬಾಂಗ್ಲಾದ ಹಿಂದೂಗಳೆಲ್ಲ ಸೇರಿ ಬಾಂಗ್ಲಾದಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿ ಕಟ್ಟಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ನೋಡಿ, ಬಾಂಗ್ಲಾದೇಶದಲ್ಲಿ ಸುಮಾರು 1,30,00,000 ಹಿಂದೂಗಳಿದ್ದಾರೆ. ಅಲ್ಲಿನ ಪಾಪ್ಯುಲೇಷನು ಸುಮಾರು 17 ಕೋಟಿ, ಅಂದರೆ ಸುಮಾರು 8% ಬಾಂಗ್ಲಾದಲ್ಲಿ ಹಿಂದೂಗಳ ಜನಸಂಖ್ಯೆ. ನೋಡಿ, ಬಾಂಗ್ಲಾ ಹುಟ್ಟಿದ್ದು 1971ರಲ್ಲಿ. ಹುಟ್ಟಿಸಿದ್ದು ಯಾರು ಗೊತ್ತಾ? ಭಾರತನೇ ಅದಕ್ಕೆ ಅಪ್ಪ. ಏನು ಈಗಿನ ಪಾಕಿಸ್ತಾನ ಇದೆ, ಆ ಪಾಕಿಸ್ತಾನದ ನಿರಂತರ ಅತ್ಯಾಚಾರಕ್ಕೆ, ಅನಾಚಾರಕ್ಕೆ ಒಳಗಾಗಿದ್ದಂತಹ ಈ ಭಾಗದ ಪಾಕಿಸ್ತಾನ ಏನಾಗಿತ್ತು, ಬಾಂಗ್ಲಾ ಭಾಗದ ಪಾಕಿಸ್ತಾನ, ಆ ಜನಗಳ ನರಕಯಾತನೆ ನೋಡೋಕ್ಕಾಗದೆ ಭಾರತ ಪಾಕಿಸ್ತಾನವನ್ನು ಯುದ್ಧದಲ್ಲಿ ಮಣಿಸಿ ಈ ಬಾಂಗ್ಲಾದ ಉದಯಕ್ಕೆ ಕಾರಣ ಆಯಿತು. ಆದರೆ ಆ ದರಿದ್ರದವ್ರು ಬುದ್ಧಿ ಬಿಡ್ತಾರಾ? ಈಗ ಭಾರತಕ್ಕೆ ಬೆನ್ನಿಗೆ ಚೂರಿ ಹಾಕ್ಲಿಕ್ಕೆ ರೆಡಿಯಾಗಿಬಿಟ್ಟಿದ್ದಾರೆ. ಯಾವ ಹಿಂದೂಗಳು ಅವ್ರಿಗೆ ಕಾಪಾಡಿ ತುತ್ತು ಅನ್ನ ಹಾಕಿದ್ರು, ಆ ಹಿಂದೂಗಳನ್ನೇ ಕಡ್ದಾಕ್ತಕ್ಕಂಥ, ಸುಟ್ಟಾಕ್ತಕ್ಕಂತಹ ಹೀನ ಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದಾರೆ. ಏಕೆಂದರೆ ಅವರಲ್ಲಿ ಇರ್ತಕ್ಕಂತಹ ಜಿಹಾದಿ ಮನಸ್ಥಿತಿ. ನೋಡಿ, ಆ ಬಾಂಗ್ಲಾ ಉದಯ ಆದಾಗ ಆ ಬಾಂಗ್ಲಾದೇಶದಲ್ಲಿ 23% ಹಿಂದೂಗಳಿದ್ರು ರೀ. ಅಕಸ್ಮಾತ್ ಆಗಲೇ ಅವ್ರಿಗೆ ಏನಾದರೂ ಬುದ್ಧಿ ಬಂದು ಒಂದು ಪೊಲಿಟಿಕಲ್ ಪಾರ್ಟಿ ಮಾಡಬೇಕು ಅಂತ ಅನಿಸ್ಬಿಟ್ಟಿದ್ದಿದ್ರೆ ಅಥವಾ ಮಾಡಿಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗಾಗಲೇ ದೊಡ್ಡ ಪೊಲಿಟಿಕಲ್ ಫೋರ್ಸ್ ಆಗಿಬಿಟ್ಟಿರೋರು. ಮಾಡಲಿಲ್ಲ. ಯಾಕೆ? ನಮ್ಮ ಹಿಂದೂಗಳು ಗೊತ್ತಲ್ಲ, ಜಾತಿ ನಂದು ಆ ಪಕ್ಷ, ನಂದು ಈ ಪಕ್ಷ ಅಂತೇಳಿ ಅಲ್ಲಿನ ಪೊಲಿಟಿಕಲ್ ಪಾರ್ಟಿಗಳು ಹಿಂದೂಗಳನ್ನ ಡಿವೈಡ್ ಮಾಡೋದು, ಮೇಲ್ಜಾತಿ, ಕೆಳಜಾತಿ, ಆ ಜಾತಿ, ಈ ಜಾತಿ ಅಂತೇಳಿ ಒಂದೊಂದು ಸಮುದಾಯ ಒಂದೊಂದು ಪಕ್ಷಗಳ ಜೊತೆಲಿ ನಿಂತ್ಕೊಂತು ಇವತ್ತು ಈ ಸ್ಥಿತಿಗೆ ಬಂದು ತಲುಪಿದ್ದಾರೆ. 23% ಇದ್ದಂಥ ಹಿಂದೂಗಳು ಕೇವಲ 8%ಗೆ ಇಳಿದಿದ್ದಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಕೋಟ್ಯಾಂತರ ಹಿಂದೂಗಳು ಏನಾದರೂ ರೀ, ಬಹಳಷ್ಟು ಜನ ಅತ್ಯಾಚಾರ ತಾಳಲಾರ್ದೆ ಮತಾಂತರ ಆಗ್ಬಿಟ್ರು ಇಸ್ಲಾಂಗೆ. ಇನ್ನೊಂದಷ್ಟು ಜನ ದೇಶ ಬಿಟ್ಬಿಟ್ಟೆ ಓಡೋದ್ರು, ಒಂದಷ್ಟು ಜನ ಕಗ್ಗೊಲೆ ಆಗೋದ್ರು, ಇನ್ನು ಬಹಳಷ್ಟು ಜನ ಭಾರತಕ್ಕೆ ನಿರಾಶ್ರಿತರಾಗಿ ಬಂದ್ಬಿಟ್ರು. ಇವತ್ತಲ್ಲಿ ಹಿಂದೂಗಳು ಅಂತ ಉಳಿದಿರೋದು ಕೇವಲ 1,30,00,000 ಜನ. ಹಿಂದೂಗಳು ತಕ್ಕ ಮಟ್ಟಿಗೆ ಸುರಕ್ಷಿತರಾಗಿದ್ದರು. ಆದರೆ ಯಾವಾಗ ಕಳೆದ ವರ್ಷ ಆಗಸ್ಟಲ್ಲಿ ಶೇಖ್ ಹಸೀನಾ ಅಲ್ಲಿಂದ ದೇಶಭ್ರಷ್ಟರಾಗಿ ಭಾರತಕ್ಕೆ ಬಂದರು, ಅಲ್ಲಿ ಪಾಪಿ ಮೊಹಮ್ಮದ್ ಯೂನಸ್ ಅಧಿಕಾರ ವಹಿಸ್ಕೊಂಡ 24 ಗಂಟೆ ಒಳಗಡೆ ನೂರಾರು ಹಿಂದೂಗಳ ಹತ್ಯೆ ನಡೆದೋಯ್ತು, ಅತ್ಯಾಚಾರಗಳು ನಡೆದೋಯ್ತು, ದೇವಸ್ಥಾನಗಳಿಗೆಲ್ಲ ಬೆಂಕಿ ಇಟ್ಬಿಟ್ರು. ಆವತ್ತು ನಿಂತಹ ರಕ್ತಪಾತ, ಅನಾಚಾರಗಳು ಇವತ್ತುವರೆಗೂ ನಿಂತಿಲ್ಲ. ಮೊನ್ನೆ ದೀಪೋದಾಸನ ಹತ್ಯೆ ರೀ, ಆ ವಿಡಿಯೋ ನೋಡಿಬಿಟ್ರೆ ನಮಗೇನೇನೇ ತಡ್ಕೊಳಕ್ಕಾಗಲ್ಲ. ಆ ದೀಪೋದಾಸನ ವಯೋವೃದ್ಧ ತಂದೆ ತಾಯಿ ಹೇಗ್ರಿ ಸಹಿಸ್ಕೊಂಡಿರ್ಬೇಕು ಅದನ್ನು. ಅವನ್ನ ಚೆನ್ನಾಗಿ ಬಡ್ದು ಸಾಯಿಸಿ ಅವನ ದೇಹದ ಪಾರ್ಟ್ಗಳೆಲ್ಲ ಕಿತ್ತೋದಾಗಿ ಸತ್ತೋದ ಮೇಲೂ ಕೂಡ ಬಡಿತಾ ಇದ್ದಾರೆ. ಮನುಷ್ಯ ಅವರು, ರಾಕ್ಷಸರಿಗೂ ಒಂದಷ್ಟು ಮಾನವೀಯತೆ ಇರುತ್ತೆ. ಆ ಸತ್ತೋಗಿರೋ ಹೆಣನ ಮರಕ್ಕೆ ತೂಗಾಕಿ ಮತ್ತೆ ಬಡಿತಾರಲ್ರಿ. ಆ ಹೃದಯ ವಿದ್ರಾಕ ಘಟನೆ ಇನ್ನೂ ಮರ್ತಿಲ್ಲ. ಅದಾದ 2 ದಿವಸಕ್ಕೆ ಹೇಮಂತರ ಹತ್ಯೆ ಆಯಿತು. ಎಷ್ಟು ಜನ ಹೆಣ್ಮಕ್ಳು ಮಾನ ಕಳ್ಕೊಳ್ಳುವ ಹಿಂದೂ ಹೆಣ್ಮಕ್ಳು ಲೆಕ್ಕಕ್ಕೆ ಇಲ್ಲ. ಇವತ್ತು ಅಲ್ಲಿನ ಹಿಂದೂಗಳಿಗೆ ಅನಿಸ್ಬಿಟ್ಟಿದೆ, ನಾವು ಒಗ್ಗಟ್ಟಾಗಿ ಇಲ್ಲದೇ ಇದ್ದರೆ, ನಮ್ಮ ಕೈಲೂ ಕೂಡ ಆಡಳಿತದ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಬದುಕ್ಸೋಕೆ ದೇವ್ರ ಕೈಲೂ ಸಾಧ್ಯ ಇಲ್ಲ ಅಂತೇಳಿ. ಹಾಗಾಗಿ ಅಲ್ಲೊಂದು ಹಿಂದೂ ಪಕ್ಷ ಅಸ್ತಿತ್ವಕ್ಕೆ ಬಂದಿದೆ, ಬಾಂಗ್ಲಾದೇಶ ಸನಾತನ ಪಾರ್ಟಿ ಅಂತ ಹೇಳಿ, BSP ಅಂತ. ಗೋವಿಂದ ಚಂದ್ರ ಪ್ರಾಮಾಣಿಕ್ ಅಂತಕ್ಕಂಥವ್ರು ಅದನ್ನು ಹುಟ್ಟಾಕಿದ್ದಾರೆ, ಆ ಪೊಲಿಟಿಕಲ್ ಪಾರ್ಟಿಯನ್ನು. ಅಲ್ಲಿನ ಇಸ್ಕಾನ ಬಹಳ ದೊಡ್ಡ ಜನ ಹೋರಾಟಗಾರ ಚಿನ್ಮಯಿ ಕೃಷ್ಣದಾಸ್, ಇವರ ಬೆಂಬಲನೂ ಕೂಡ ಪೊಲಿಟಿಕಲ್ ಪಾರ್ಟಿಗಿದೆ. ಈಗ ಮುಂದಿರ್ತಕ್ಕಂಥ ಪ್ರಶ್ನೆ, ಆ ಪೊಲಿಟಿಕಲ್ ಪಾರ್ಟಿನ ಬದುಕೋಕೆ ಬಿಡ್ತಾರಾ ಬಾಂಗ್ಲಾದವರು? ಆ ಪೊಲಿಟಿಕಲ್ ಪಾರ್ಟಿ ಲೀಡರ್ಗಳನ್ನ ಬದುಕೋಕೆ ಬಿಡ್ತಾರಾ ಅಂತೇಳಿ. ಯಾಕೆ ಅಂತೇಳಿದ್ರೆ ಈ ಇಸ್ಲಾಂ ದೇಶಗಳಲ್ಲೆಲ್ಲ ಅವ್ರ ಕೆಲವೊಂದು ಬ್ರಹ್ಮಾಸ್ತ್ರ ಇದೆ, ಈ ರೀತಿ ವಿರೋಧಿಗಳನ್ನ ಹಣಿಯೋದಕ್ಕೆ, ಮಣಿಸೋದಕ್ಕೆ. ಅದನ್ನೇ ಬ್ಲಾಸ್ಫಮಿ, ದೇವನಿಂದನೆ. ನೀವು ಇಸ್ಲಾಂ ದೇಶಗಳಲ್ಲಿ ದೇವನಿಂದನೆ ಅಂತ ಒಂದು ಆರೋಪ ಮಾಡಿದ್ರೆ ಸಾಕು, ಜನವೇ ಬಂದು ಅವ್ರನ್ನ ಬಡ್ದಾಕಿ ಸಾಯ್ಸಾಕ್ಬಿಡ್ತಾರೆ. ಬಾಂಗ್ಲಾದಲ್ಲಿ ಇವಾಗ ಜಮಾತಿ ಇ ಇಸ್ಲಾಮಿ ತುಂಬ ಆಕ್ಟಿವ್ ಆಗಿದೆ. ಮೊನ್ನೆ ದೀಪೋದಾಸನ ಹತ್ಯೆ ಕೂಡ ಅದಕ್ಕೆ ಕಾರಣಕ್ಕೋಸ್ಕರನೇ ಆಗಿದ್ದು. ದೇವನಿಂದನೆ ಅಂದರು, ಜನ ಹೋಗಿ ಬಡ್ದಾಕಿ ಸಾಯ್ಸಾಕಿದ್ರು ಅವ್ರನ್ನ. ಸರಿನಾ ತಪ್ಪ ಪ್ರಶ್ನೆ ಯಾರು ಮಾಡೋ ಹಾಗೇ ಇಲ್ಲ. ಈಗ ಅಲ್ಲಿರ್ತಕ್ಕಂಥ ಭಯವೂ ಕೂಡ ಇದೆ, ಈ ಪೊಲಿಟಿಕಲ್ ಪಾರ್ಟಿನೇ ಉಳಿಯೋಕೆ ಬಿಡ್ತಾರೆ. ಇಲ್ಲಿವರೆಗೂ ಯಾವುದೇ ಇಸ್ಲಾಮಿಕ್ ದೇಶದಲ್ಲಿ ಬೇರೆ ಧರ್ಮದ ಪೊಲಿಟಿಕಲ್ ಪಾರ್ಟಿ ಹುಟ್ಟಿದ ಇತಿಹಾಸವೇ ಇಲ್ಲ. ಬಾಂಗ್ಲಾ ಇವತ್ತು ಜಮಾತಿ ಇಸ್ಲಾಂನ ಒಂದು ಕಪಿಮುಷ್ಟಿಯಲ್ಲಿ ನರಳ್ತಾ ಇದೆ. ಅಂಥ ಪರಿಸ್ಥಿತಿ ಒಳಗಡೆಗೆ ಈ ಪಕ್ಷ ಉಳಿಯುತ್ತಾ? ಈ ಪಕ್ಷದ ನಾಯಕರುಗಳನ್ನ ಬದುಕೋಕೆ ಬಿಡ್ತಾರ? ಆದರೆ ಈ ಪಕ್ಷ ಹೋಗ್ತಾ ಇರ್ತಕ್ಕಂತಹ ಒಂದು ಧೈರ್ಯವನ್ನು ನೋಡಿದ್ರೆ ಈ ಪಕ್ಷ ಉಳಿಬೋದು ಅನ್ಸುತ್ತೆ. 1,30,00,000 ಹಿಂದೂಗಳ ಬೆಂಬಲ ಬೇಕು ರೀ ಈ ಪೊಲಿಟಿಕಲ್ ಪಾರ್ಟಿಗೆ.
8 ಅಜೆಂಡಾಗಳನ್ನ ಇಟ್ಕೊಂಡು 8 ಬೇಡಿಕೆಗಳನ್ನ ಇಟ್ಕೊಂಡು ಈ ಪಕ್ಷ ಅಸ್ತಿತ್ವಕ್ಕೆ ಬಂದಿದೆ. ಮೊದಲನೇ ಬೇಡಿಕೆ ಪ್ರತ್ಯೇಕ ಮತದಾನ ವ್ಯವಸ್ಥೆ ಮಾಡಬೇಕು, ಅಂದರೆ ಸಪರೇಟ್ ಎಲೆಕ್ಟ್ರೇಟ್ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಬಾಂಗ್ಲಾದಲ್ಲಿ 90% ಪಾಪ್ಯುಲೇಷನ್ ಇರ್ತಕ್ಕಂಥ ಮುಸಲ್ಮಾನರು, ಅಲ್ಲಿ ಹಿಂದೂಗಳು ನಿಂತು ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಹಿಂದೂಗಳು ಗೆಲ್ಲಬೇಕು ಅಂತ ಹೇಳಿದ್ರೆ ಹಿಂದೂಗಳಿಗೆ ಪ್ರತ್ಯೇಕ ಮತದಾನ ವ್ಯವಸ್ಥೆ ಇದ್ರೆ ಮಾತ್ರ ಹಿಂದೂ ಒಬ್ಬ ನಿಲ್ಲಕ್ಕೆ ಸಾಧ್ಯ, ಗೆಲ್ಲಕ್ಕೆ ಸಾಧ್ಯ. ಇದೇನು ಸಪರೇಟ್ ಎಲೆಕ್ಟ್ರೇಟ್ ಅನ್ನೇನು ಭಾಳ ಹೊಸ ವಿಷಯ ಏನಲ್ಲ. ಭಾರತದಲ್ಲೂ ಕೂಡ ಸ್ವಾತಂತ್ರ್ಯಕ್ಕೆ ಮುಂಚೆ ಮುಸ್ಲಿಂ ಲೀಗ್ ಈ ಬೇಡಿಕೆ ಇಟ್ಟಿತ್ತು, ಜಿನ್ನ ಈ ಬೇಡಿಕೆ ಇಟ್ಟಿದ್ದಾರೆ. ಕಾಂಗ್ರೆಸ್ ಅದು ಒಪ್ಪುಬಿಟ್ಟಿತ್ತು ಒಂದು ರೀತಿಯಲ್ಲಿ. ಬಾಂಗ್ಲಾದಲ್ಲಿ ಈಗ BSP ಪಾರ್ಟಿ ಅದನ್ನೇ ಕೇಳ್ತಾ ಇರ್ತಕ್ಕಂಥದ್ದು, ಸಪರೇಟ್ ಎಲೆಕ್ಟರೇಟ್ ವ್ಯವಸ್ಥೆ ಮಾಡಿ ಹಿಂದೂಗಳಿಗೋಸ್ಕರ ಅಂತೇಳಿ. ಎರಡನೇ ಬೇಡಿಕೆ ಸಂಸತ್ತಲ್ಲಿ ಮೀಸಲಾತಿ ಕೊಡಿ ಅಂತ. ನೋಡಿ, ಬಾಂಗ್ಲಾದಲ್ಲಿ ಒಟ್ಟು 300 MP ಸೀಟ್ಗಳಿದೆ, ಅದರಲ್ಲಿ ಕನಿಷ್ಠ 60 ಸೀಟ್ ಆದ್ರೂ ಹಿಂದೂಗಳಿಗೆ ಮೀಸಲಿಡಿ ಅಂತ ಹೇಳಿ. ಇಲ್ದಿದ್ರೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮೂರನೇ ಬೇಡಿಕೆ ಅಲ್ಪಸಂಖ್ಯಾತ ರಕ್ಷಣಾ ಸಚಿವಾಲಯ ಬೇಕು. ನಮ್ಮಲ್ಲಿ ಇದೆಯಲ್ಲಪ್ಪ, ಅಲ್ಪಸಂಖ್ಯಾತರಿಗೋಸ್ಕರ ಸಪರೇಟ್ ಮಿನಿಸ್ಟ್ರಿನ ಕೊಟ್ಬಿಟ್ಟಿದ್ದಾರೆ. ಅವ್ರು ಅಷ್ಟು ಸುಖವಾಗಿದ್ರು ಹೇಳ್ದೆ ಕೇಳದೆ ಅವ್ರು ಕೊಟ್ಬಿಟ್ಟಿದ್ದಾರೆ. ಇವತ್ತು ಅಲ್ಲಿ ಹಿಂದೂಗಳು ನಿಜವಾದ ಅಲ್ಪಸಂಖ್ಯಾತರು ನರಳುತ್ತಾ ಇದ್ದಾರೆ. ಅವರ ಕಷ್ಟಗಳನ್ನ ಕೇಳೋದಕ್ಕೆ, ಅವ್ರ ಜೊತೆ ನಿಲ್ಲೋದಕ್ಕೆ ಅಲ್ಪಸಂಖ್ಯಾತ ರಕ್ಷಣಾ ಸಚಿವಾಲಯ ಬೇಕು, ಒಂದು ಮಿನಿಸ್ಟ್ರಿ ಬೇಕು ಅಂತ ಕೇಳಿದೆ ಪಾರ್ಟಿ. ನಾಲ್ಕನೇದು, ನಮ್ಮ ಹಿಂದೂ ದೇವಾಲಯಗಳನ್ನ ರಕ್ಷಣೆ ಮಾಡಬೇಕು, ಜೊತೆಗೆ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂತಹ ದೇವಾಲಯದ ಜಾಗಗಳನ್ನ ವಾಪಸ್ ಕೊಡಬೇಕು ಅಂತ ಹೇಳಿ. ನಾವು ಟಿವಿಲೆಲ್ಲ ನೋಡ್ತಾ ಇದ್ವಿ ರೀ, ಹಸೀನಾ ಅವರು ದೇಶ ಬಿಟ್ಟು ಆಚೆ ಕಡೆಗೆ ಬಂದಮೇಲೆ ಯಾವ ರೀತಿ ನಮ್ಮ ದೇವಸ್ಥಾನಗಳನ್ನು ನಾಶ ಮಾಡಿದ್ರು ಅಂತೇಳಿ ಆ ಪಾಪಿಗಳು. ಆ ದೇವಸ್ಥಾನಗಳೆಲ್ಲ ರಕ್ಷಣೆ ಆಗಬೇಕು, ಆ ದೇವಸ್ಥಾನದ ಜಮೀನುಗಳನ್ನ ಕಿತ್ಕೊಂಡಿದ್ದಾರಲ್ಲ ಅದನ್ನೆಲ್ಲ ವಾಪಸ್ ಕೊಡಬೇಕು. ಇದು ಕೂಡ ಒಂದು ದೊಡ್ಡ ಬೇಡಿಕೆ. 5ನೇದು, ದುರ್ಗಾ ಪೂಜೆಗೆ 5 ದಿನ ಸರ್ಕಾರಿ ರಜೆ ಕೊಡಬೇಕು ಅಂತೇಳಿ. ನೋಡಿ, ಈ ಬಾಂಗ್ಲಾದೇಶದ ಬಂಗಾಲಿ ಹಿಂದೂಗಳಾಗಲಿ ಅಥವಾ ನಮ್ಮ ಬೆಂಗಾಲದಲ್ಲಿರ್ತಕ್ಕಂಥ ಹಿಂದೂಗಳಿಗಾಗಲಿ, ಅವರು ಒಂದೇ ಒಂದು ಹಬ್ಬವನ್ನು ಭಾಳ ದೊಡ್ಡದಾಗಿ ಮಾಡೋದು ವರ್ಷಕ್ಕೆ, ಅದು ದುರ್ಗಾ ಪೂಜೆ. 5 ದಿವಸ ಇಡೀ ಸಮಾಜವೇ ಅದರೊಳಗಡೆಗೆ ತೊಡಗಿಸ್ಕೊಂಡ್ಬಿಟ್ಟಿರ್ತದೆ. ಬೇರೆ ಎಲ್ಲ ಹಬ್ಬಗಳನ್ನ ಆಚರಣೆ ಮಾಡಿದ್ರು ಕೂಡ ಇಷ್ಟೊಂದು ಮಹತ್ವ ಬೇರೆ ಹಬ್ಬಗಳಿಗಿರೋಲ್ಲ. ಹಾಗಾಗಿ ದುರ್ಗಾ ಪೂಜೆ ಸಂದರ್ಭದಲ್ಲಿ 5 ದಿವಸ ಸರ್ಕಾರಿ ರಜೆ ಕೊಡಬೇಕು, ಇದು ಕೂಡ ಒಂದು ಬೇಡಿಕೆ. ಈ ರೀತಿ ಸುಮಾರು 8 ಬೇಡಿಕೆಗಳನ್ನ ಇಟ್ಕೊಂಡು, ಏನ್ರಿ ಬೇಡಿಕೆ ಅಲ್ಲದೆ ಅದು ಬದುಕೋ ಹಕ್ಕು, ಹಿಂದೂಗಳಿಗೆ ಅವರ ದೇಶದಲ್ಲಿ ಬದುಕ್ತಕ್ಕಂಥ ಹಕ್ಕನ್ನು ಕೇಳ್ತಾ ಇದ್ದಾರೆ. ಆದರೆ ಇದಷ್ಟು ಸುಲಭನ? ನಾನು ಆಗಲೇ ಹೇಳಿದೆ, ಜಗತ್ತಿನ ಯಾವ ಇಸ್ಲಾಮಿಕ್ ದೇಶದಲ್ಲೂ ಬೇರೆ ಧರ್ಮದ ಪಕ್ಷನೇ ಇಲ್ಲ ಅಂತೇಳಿ. ಅಂಥದ್ದಲ್ಲಿ ಬಾಂಗ್ಲಾದಲ್ಲಿ ಹಿಂದೂ ಪಕ್ಷ ಬಿಡ್ತಾರಾ? ಈಸಿಯಾಗಿ ಅವ್ರ ಮೇಲೆ ಬ್ಲಾಸ್ಫೆಮಿ, ದೇವನಿಂದನೇ ಕಾನೂನನ್ನು ಹಾಕ್ಬಿಡ್ಬೋದು. ಏನು ದೇವನಿಂದನೇ ಕಾನೂನು ಅಂದರೆ, ಸುಮ್ಮನೆ ಹೇಳಿದ್ರೆ ಸಾಕು ರೀ, ಇವನು ಕುರಾನ್ನ ಬೈದ, ಇವನು ಮುಲ್ಲಾನ ಬೈದ ಅಂದರೆ ಮುಗಿದೋಯ್ತು. ಸರಿನಾ ತಪ್ಪ, ಬೈದೋನ ಇಲ್ವಾ ಕೇಳೋಕ್ಕೆ ಹೋಗಲ್ಲ ಜನ, ಬಂದು ಬಡ್ದು ಸಾಯಿಸ್ಬಿಡ್ತಾರೆ. ಅದಕ್ಕೆ ಕಾನೂನಿನ ಮಾನ್ಯತೆ ಕೂಡ ಇದೆ. ಮತ್ತೆ ದೇವನಿಂದ ಮಾಡೋದು ಅತ್ಯುಗ್ರ ಶಿಕ್ಷೆಗೆ ಒಳಪಡುತ್ತೆ. ಮಾಡ್ದ ಅಂತ ಹೇಳಿದವರು ಯಾರು? ಅವರೇನೆ. ಮಾಡಿದ ಇಲ್ವ ಅಂತ ವಿಚಾರಣೆ ಮಾಡೋರು ಅವರೇನೇನೆ. ಮಾಡಿದ್ದ ಅಂತ ಹೇಳ್ಬಿಟ್ಟು ಶಿಕ್ಷೆ ಕೊಡೋರು ಯಾರು? ಅವರೇನೇನೆ. ಮತ್ತು ನ್ಯಾಯಕ್ಕೆಲ್ರಿ ಬೆಲೆ ಇದೆ, ನ್ಯಾಯಕ್ಕೆಲ್ಲಿ ದಾರಿ ಇದೆ ಅಂತ ಈ ರೀತಿ ಈ ದೇವನಿಂದನೇ ಕಾನೂನು ಹಿಡ್ಕೊಂಡು ಹೆದರ್ಸ್ತಕ್ಕಂಥದ್ದು. ಎರಡನೇದು, ಈ ದೇವನಿಂದನೇ ಕಾನೂನನ್ನು ಈ ಭೂಮಿ ಕಬಳಿಸೋದಕ್ಕೂ ಯೂಸ್ ಮಾಡ್ತಾರೆ. ನೋಡಿ, ಒಂದು ಊರಲ್ಲಿ ನಿಮ್ಮದು ಜಮೀನಿದೆ ಅಂತ ಇಟ್ಕೊಂಡ್ರೆ ಸುಮ್ಮನೆ ಹೇಳ್ಬಿಡೋದು ಇವನು ದೇವನಿಂದನೇ ಮಾಡ್ದ ಅಂತೇಳಿ. ಜನ ಬಡ್ದಾಕ್ತಾರೆ, ಅವ್ರನ್ನ ಊರು ಬಿಟ್ಟು ಆಚೆ ಕಡೆ ಓಡಿಸ್ಬಿಡ್ತಾರೆ. ಅವ್ರು ಊರು ಬಿಟ್ಟು ಹೋಗಬೇಕು, ಆ ಹಳ್ಳಿ ಬಿಟ್ಬಿಟ್ಟು ಹೋಗಬೇಕು, ಎಲ್ಲ ಆಸ್ತಿ ಪಾಸ್ತಿ ಅಲ್ಲೇ ಬಿಟ್ಟು ಹೋಗಬೇಕು. ಆ ಜಮೀನು, ಆ ಆಸ್ತಿ ಅವರ ವಶ ಆಗುತ್ತೆ. ಇದೇ ದೇವನಿಂದನೇ ವಿಷಯವನ್ನು ಇಟ್ಕೊಂಡು ವೈಯಕ್ತಿಕ ದ್ವೇಷ ತೀರಿಸ್ಕೊಳ್ಳೋದಕ್ಕೂ ಉಪಯೋಗಿಸ್ಕೊತಾರೆ. ನಿನ್ನ ಮೇಲೆ ನನಗೆ ದ್ವೇಷ ಇದೆ ಅಂತ ಹೇಳಿದ್ರೆ, ಹಿಂದೂ ಮೇಲೆ ಅಲ್ಲಿನ ಮುಸಲ್ಮಾನಿಗೆ ದ್ವೇಷ ಇದೆ ಅಂತ ಹೇಳಿದ್ರೆ ಒಂದು ಮಾತು ಹೇಳಿದ್ರೆ ಸಾಕು, ಅವ್ನು ದೇವನಿಂದನೇ ಮಾಡ್ಬಿಟ್ಟಿದ್ದಾನೆ ಅಂತೇಳಿ. ಇದೇ ಆಗಿದ್ದು ದೀಪುದಾಸ್ ವಿಚಾರದಲ್ಲಿ. ದೀಪುದಾಸ್ ಒಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲೇನೋ ಅವ್ರಿಗೂ ಬೇರೆ ಮುಸಲ್ಮಾನ್ ಕೋವರ್ಕರಲ್ಲೂ ಒಂದು ಡಿಸ್ಪ್ಯೂಟ್ ಶುರುವಾಯಿತು. ಅವನೇನು ಮಾಡ್ದ, ದೇವನಿಂದನೇ ಆರೋಪ ಮಾಡಿಬಿಟ್ಟ, ಬಡ್ದು ಬಿಸಾಕಿ ಸಾಯಿಸ್ಬಿಟ್ರು ಈ ದೀಪುದಾಸನ. ನೋಡಿ, ಬಾಂಗ್ಲಾದೇಶದಲ್ಲಿ ಈ ದೇವನಿಂದನಿಗೆ ಮರಣದಂಡನೆ ಅಂತಕ್ಕಂಥ ಕಾನೂನಿಲ್ಲ. ಆದರೆ ಅಲ್ಲಿರ್ತಕ್ಕಂತಹ ಡಿಜಿಟಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಏನು ಕಾನೂನಿದೆ ಅದನ್ನೇ ಈ ದೇವನಿಂದನಿಗೆ ಉಪಯೋಗಿಸ್ಕೊತಾರೆ. ಅದರಿಂದ ಪಾರಾಗೋಕ್ಕೆ ಆಗಲ್ಲ ರೀ. ಈ ಏನು ಬಾಂಗ್ಲಾದೇಶ ಸನಾತನ ಪಾರ್ಟಿಯ ಲೀಡರ್ಗಳಿದ್ದಾರೆ ಅವ್ರಿಗೆಲ್ಲ ಈಗಾಗಲೇ ಭಯ ಶುರುವಾಗ್ಬಿಟ್ಟಿದೆ. ಜಮಾತಿ ಇಸ್ಲಾಂ ಇದನ್ನು ಉಪಯೋಗಿಸ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡಿಸುತ್ತೆ ಅಂತ ಹೇಳಿ. ನೋಡಿ, ಬಾಂಗ್ಲಾದ ಪಾಪ್ಯುಲೇಷನಲ್ಲಿ 8% ಹಿಂದೂಗಳಿದ್ರೂ ಕೂಡ ಬಾಂಗ್ಲಾದ ಸುಮಾರು 50ರಿಂದ 60 ಕ್ಷೇತ್ರಗಳಲ್ಲಿ ನಿರ್ಣಾಯಕ ಮತ ಹಿಂದೂಗಳದು. ಸುಮಾರು 20ರಿಂದ 30 ಸೀಟ್ಗಳನ್ನ ಕೇವಲ ಹಿಂದೂಗಳೇ ಒಗ್ಗಟ್ಟಾಗಿ ವೋಟ್ ಮಾಡಿದ್ರೆ ಗೆಲ್ಲಿಸ್ಕೋಬೋದು. 20ರಿಂದ 30 ಸೀಟು. ಯಾಕೆಂತೇಳಿದ್ರೆ ಈ 20ರಿಂದ 30 ಸೀಟಲ್ಲಿ ಹಿಂದೂಗಳ ಪಾಪ್ಯುಲೇಷನ್ ಆಲ್ಮೋಸ್ಟ್ ಒಂದು 30% ಇದೆ, 20 to 30% ಇದೆ. ಇವ್ರು ತೀರ್ಮಾನ ಮಾಡಿದ್ರೆ ಎಲ್ಲ ಒಗ್ಗಟ್ಟಾಗಿ ಓಟ್ ಹಾಕಿದ್ರೆ 20ರಿಂದ 30 MP ಇವತ್ತು ಕೂಡ ಚುನಾಯಿಸ್ಬೋದು. ಆದರೆ ಇದಕ್ಕೆ ದೊಡ್ಡ ಭಯ ಇರ್ತಕ್ಕಂಥದ್ದು ಜಮಾತಿ ಇಸ್ಲಾಮಿ. ಈಗಾಗಲೇ ಜಮಾತಿ ಇಸ್ಲಾಮಿ ಹೇಳ್ಬಿಟ್ಟಿದೆ, ಬಾಂಗ್ಲಾವನ್ನು ಇನ್ನೊಂದು ಭಾರತ ಆಗೋಕ್ಕೆ ಬಿಡೋದಿಲ್ಲ ಅಂತ ಹೇಳಿ. ಜೊತೆಗೆ ಈ ಮೊಹಮ್ಮದ್ ಯೂನಿಸ್ ಎಂಥ ವಿಷಕಾರಿ ಸರೀಸೃಪ ಅವನು ಅಂತ ಹೇಳಿದ್ರೆ, ಅವನು ಇರೋವರೆಗೂ ಅಲ್ಲಿ ಹಿಂದೂಗಳು ಉಳ್ಬಳಕ್ಕೆ ಸಾಧ್ಯನೇ ಇಲ್ಲ ರೀ.
ಒಂದು, ಈ ಪಕ್ಷ ಕೇಳಿದಾಗ ಅವ್ನು ಮೀಸಲಾತಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಕರ್ಮ ಏನು ಹೇಳಿದ್ರೆ, ಈವನ ಬಾಂಗ್ಲಾದಲ್ಲಿ ಏನು ಅಳಿದು ಉಳಿದಿರೋ ಹಿಂದೂಗಳಿದಾರಲ್ಲ, ಇವರಲ್ಲಿರ್ತಕ್ಕಂಥ ಜಾತಿ ಪದ್ಧತಿ ರೀ ಇವತ್ತು ಬಡದಾಡ್ತಾರೆ. ಮೇಲ್ಜಾತಿ ಕೆಳಜಾತಿ ಅಂತೇಳಿ ಒಗ್ಗಟ್ಟಾಗಿ ಓಟೆ ಮಾಡಲ್ಲ. ಆ ಜಾತಿ ಪದ್ಧತಿ ಕೂಡ ಅಲ್ಲಿ ದೊಡ್ಡ ತೊಡಕ ಹೋಗಿದೆ ಹಿಂದೂಗಳ ಒಗ್ಗಟ್ಟಿಗೆ. ಇಷ್ಟೆಲ್ಲ ಅಡರು ತೊಡರುಗಳಿದ್ರು ಅಲ್ಲಿ ಪಕ್ಷ ಮಾಡಬೇಕು ಅಂತ ಹೇಗೆ ಅನಿಸಿದೆ, ಪಕ್ಷವನ್ನು ಹೇಗೆ ಹುಟ್ಟಾಕಿದರೆ, ಆ ಪಕ್ಷದ ಭವಿಷ್ಯ ಏನು, ಯಾರಾದರೂ ಆ ಪಕ್ಷದ ಪದಾಧಿಕಾರಿಗಳಾಗ್ತಾರ ಅಂತ ಹೇಳಿದರೆ ಎಸ್ ಆಗ್ತಾರೆ. ಹಾಗಾದರೆ ಅವ್ರ ಹಿಂದೆ ಇರ್ತಕ್ಕಂಥ ಧೈರ್ಯ ಯಾವುದು? ಅವ್ರ ಹಿಂದೆ ಇರ್ತಕ್ಕಂಥ ಬಹಳ ದೊಡ್ಡ ಧೈರ್ಯ ನರೇಂದ್ರ ಮೋದಿ, ಎರಡನೇ ಧೈರ್ಯ ಡೊನಾಲ್ಡ್ ಟ್ರಂಪ್. ಒಂದು, ಮೋದಿಯವರ ಮೇಲೆ ವಿಪರೀತ ವಿಶ್ವಾಸ ಇದೆ. ನೋಡಿ, ಮೋದಿಯವರು ಅಲ್ಲಿ ಬಾಂಗ್ಲಾದೇಶದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು, ಸೇನೆ ನುಗ್ಗಿಸ್ಬೇಕು ಅಂತ ಅಲ್ಲಿನ ಯಾವ ಹಿಂದೂಗಳು ಕೇಳಲ್ಲ. ಯಾಕೆ ಅಂತ ಹೇಳಿದ್ರೆ ಅದರಿಂದ ಹೊಡೆತ ತಿನ್ನೋರು ಅವರೇನೇನೆ ನಾಳೆ ಆ ದೇಶದೊಳಗಡೆ. ಅದಕ್ಕೋಸ್ಕರವೇ ಮೋದಿಜಿಯವರು ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊತಾ ಇದ್ದಾರೆ. ಯಾಕೆಂತೇಳಿದರೆ ಸುಮಾರು 1,30,00,000 ಇರ್ತಕ್ಕಂಥ ಹಿಂದೂಗಳು ಅಲ್ಲಿ ಹುಟ್ಟಿ ಬೆಳೆದು ಅಲ್ಲಿನ ನಾಗರಿಕರಾಗಿ ಅಲ್ಲೇನೇ ಅದೇ ಅವರ ಮಾತೃಭೂಮಿ ಆಗೋಗಿದ್ದೀವಿ. ಅಲ್ಲಿ ಆಸ್ತಿಗಳು ಮಾಡ್ಕೊಂಡಿದ್ದಾರೆ, ವ್ಯವಹಾರಗಳಿದೆ, ಅಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ಅಲ್ಲಿ ಬಿಟ್ಬಿಟ್ಟು ಅವರೆಲ್ಲರೂ ಬೇರೆ ದೇಶಕ್ಕೆ ಬರೋಕ್ಕಾಗಲ್ಲ. ಅವರು ಅಲ್ಲೇ ಉಳಿಬೇಕು, ಅಲ್ಲೇ ಬೆಳಿಬೇಕು, ಅಲ್ಲೇ ಸ್ವತಂತ್ರರಾಗಿ ಗಟ್ಟಿಗಳಾಗಬೇಕು. ಇದು ಭಾರತದ ಆಸೆ. ಅಲ್ಲಿನ ಹಿಂದೂಗಳ ಆಸೆನೂ ಕೂಡ ಇದೇನೇನೆ. ಅವ್ರು ಯಾರು ಅವ್ರ ದೇಶ ಬಿಟ್ಬಿಟ್ಟು ಆಚೆ ಬರೋದಕ್ಕೆ ಇಷ್ಟಪಡ್ತಾ ಇಲ್ಲ. ನಿರ್ಗತಿಕರಾಗಿ ಅಥವಾ ನಿರಾಶ್ರಿತರಾಗಿ ಆಚೆ ಕಡೆಗೆ ಬರೋದಕ್ಕೆ ಯಾರೂ ಒಪ್ಪೋದಿಲ್ಲ. ಜೊತೆಗೆ ಅವರೆಲ್ಲರೂ ಏನಾದರೂ ಭಾರತಕ್ಕೆ ಬಂದುಬಿಟ್ರೆ 100% ಮುಸ್ಲಿಂ ದೇಶ ಆಗ್ಬಿಡುತ್ತೆ ಬಾಂಗ್ಲಾ. ಭಾರತಕ್ಕೆ ದೊಡ್ಡ ಮಾರಕ ಆಗಿಬಿಡುತ್ತೆ. ಯಾವ ರೀತಿ ಇವತ್ತು ಪಾಕಿಸ್ತಾನ ಭಾರತಕ್ಕೆ ಮಾರಕ ಆಗಿದೆಯಲ್ಲ, ಆ ರೀತಿ ಬಾಂಗ್ಲಾ ಕೂಡ ದೊಡ್ಡ ಮಾರಕ ಆಗ್ಬಿಡುತ್ತೆ ಭಾರತಕ್ಕೆ. ಅಲ್ಲಿ ಹಿಂದೂಗಳ ಕಾರಣಕ್ಕೋಸ್ಕರ ಸ್ವಲ್ಪನಾದರೂ ಕಂಟ್ರೋಲ್ ಆಗಿದೆ. ಈ ಹಿಂದೂಗಳ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ ಆಗಬೇಕು, ಈ ಹಿಂದೂಗಳಿಗೆ ಅಲ್ಲಿ ಅಧಿಕಾರ ಸಿಗಬೇಕು, ಈ ಹಿಂದೂಗಳ ಮಾತು ಅಲ್ಲಿನ ಸರ್ಕಾರ ಕೇಳಬೇಕು, ಇವರು ಸರ್ಕಾರದ ಭಾಗ ಆಗಬೇಕು. ಆಗ್ಲೇನೆ ಭಾರತಕ್ಕೂ ಸುರಕ್ಷೆ. ಮೋದಿಯ ಮನಸ್ಸಲ್ಲಿರ್ತಕ್ಕಂಥದ್ದು ಅದೇನೇನೆ, ಅಲ್ಲಿನ ಹಿಂದೂಗಳಿಗೆ ಸಶಕ್ತರನ್ನಾಗಿ ಮಾಡಬೇಕು ಅಂತ ಹೇಳಿ. ಹಾಗಾಗಿನೇ ಈ ಪೊಲಿಟಿಕಲ್ ಪಾರ್ಟಿ ಹಿಂದೆಗಡೆ ಯಾರಿದ್ದಾರೆ ಅಂತ ಹೇಳಿದ್ರೆ ಎಲ್ಲರ ಯೋಚನೆಗೂ ಬಂದ್ಬಿಡುತ್ತೆ ಯಾರಿರ್ಬೋದು ಅಂತೇಳಿ. ಮತ್ತೊಂದು ಈ ಪೊಲಿಟಿಕಲ್ ಪಾರ್ಟಿಗೆ ಧೈರ್ಯ ಇರ್ತಕ್ಕಂಥದ್ದು ಡೊನಾಲ್ಡ್ ಟ್ರಂಪ್. ಯಾಕೆ ಅಂತ ಹೇಳಿದ್ರೆ ಮೊಹಮ್ಮದ್ ಯೂನಿಸ್ ಇದನ್ನಲ್ಲ, ಒಬ್ಬ ದೊಡ್ಡ ಲೆಫ್ಟಿಸ್ಟ್ ಪಾಪಿ. ಇವನು ಸೋರೋಸ್ನ ಏಜೆಂಟು. ಹಿಂದೆ ಬೈಡನ್ ಆಗಲಿ, ಅವನಿಂದ ಕ್ಲಿಂಟನ್ ಆಗಲಿ ಇದ್ರಲ್ಲ, ಅವರ ಕೈಗೊಂಬೆಯಾಗಿ ಕೆಲಸ ಮಾಡಿದವನು. ಬೈಡನ್ ಟೈಮಲ್ಲೇನೆ ಇವನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಬಾಂಗ್ಲಾದಲ್ಲಿ. ಅವನು ಬದುಕುಳಿದಿರೋದು, ಅವ್ರ ಸರ್ಕಾರ ಉಳಿದಿರೋದು ಕೂಡ ಅಮೆರಿಕದ ಭಿಕ್ಷೆಯಿಂದನೇ. ಮೊನ್ನೆ ಡೊನಾಲ್ಡ್ ಟ್ರಂಪ್ ದೀಪಾವಳಿ ಸಂದರ್ಭದಲ್ಲಿ ಒಂದು ಟ್ವೀಟ್ ಮಾಡಿದ್ರು. ಬಾಂಗ್ಲಾದಲ್ಲಿ ಆಗ್ತಿರ್ತಕ್ಕಂಥ ಹಿಂದೂಗಳ ದೌರ್ಜನ್ಯವನ್ನು ಖಂಡಿಸಿದ್ರು. ಟ್ವೀಟ್ ಮಾಡಿ ಹೇಳಿದ್ರು, ಅಲ್ಲಿ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ, ಕ್ರಿಶ್ಚಿಯನ್ಗಳ ಮೇಲೆ ಅನಾಚಾರಗಳಾಗ್ತಾ ಇದೆ, ನಾನೇನಾದರೂ ರೂಲ್ ಮಾಡ್ತಿದ್ರೆ ಈ ಥರ ಮಾಡಲಿಕ್ಕೆ ಬಿಡ್ತಿರ್ಲಿಲ್ಲ ಅಂತ ಹೇಳಿ ನಡ್ಕ ಶುರು ಆಗ್ಬಿಟ್ಟಿದೆ ಯುನೆಸ್ಗೆ. ಯಾಕೆ ಅಂತ ಹೇಳಿದ್ರೆ ಟ್ರಂಪ್ ಏನಾದರೂ ದೊಡ್ಡ ಡಿಸಿಷನ್ ತಗೊಂಡು ಬಾಂಗ್ಲಾಗೆ ಭಿಕ್ಷೆ ಹಾಕೋದು ನಿಲ್ಲಿಸಿದ್ರು ಅಂತ ಹೇಳಿದ್ರೆ ಅದು ಮಿಲಿಟರಿ ವಿಚಾರದಲ್ಲಿರ್ಬೋದು, ಹಣಕಾಸು ವಿಚಾರದಲ್ಲಿರ್ಬೋದು, ಅಥವಾ ಏಡ್ ವಿಚಾರದಲ್ಲಿರ್ಬೋದು, ಒಂದು ದಿವಸ ಕೂಡ ಯುನೆಸ್ ಸರ್ಕಾರ ಉಳಿಯೋದಿಲ್ಲ ಅಲ್ಲಿ. ಡೊನಾಲ್ಡ್ ಟ್ರಂಪ್ ಹಿಂದೂಗಳ ಜೊತೆ ನಿಂತ್ಕೊಂಡಿರ್ತಕ್ಕಂಥದ್ದು ಅಲ್ಲಿನ ಹಿಂದೂಗಳಿಗೆ ಒಂದು ದೊಡ್ಡ ಶಕ್ತಿ. ಜೊತೆಗೆ ಅಫ್ಕೋರ್ಸ್ ಮೋದಿಯವರ ಶಕ್ತಿ ಇದ್ದೇ ಇದೆ. ಹೀಗಾಗೇನೆ ಜಮಾತ್ ಇಸ್ಲಾಂ ಇದ್ರೂ ಕೂಡ, ಇಡೀ ಬಾಂಗ್ಲಾದ 90% ಮುಸಲ್ಮಾನ್ ಜನಸಂಖ್ಯೆ ಇದ್ದರೂ ಕೂಡ, ಅದರಲ್ಲಿ ಭಾಳಷ್ಟು ಜನ ಉಗ್ರರ ರೀತಿಯಲ್ಲಿ ವರ್ತನೆ ಮಾಡ್ತಿದ್ರು ಕೂಡ ಧೈರ್ಯವಾಗಿ ಎದ್ದು ಒಂದು ಪೊಲಿಟಿಕಲ್ ಪಾರ್ಟಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಆ ಪೊಲಿಟಿಕಲ್ ಪಾರ್ಟಿನ ಬೆಳೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಭಾಳ ಒಂದು ದೊಡ್ಡ ಬೆಳವಣಿಗೆ. ಇನ್ನೊಂದು ಧೈರ್ಯ ಏನು ಗೊತ್ತಾ ಅವ್ರಿಗೆ ಪೊಲಿಟಿಕಲ್ ಪಾರ್ಟಿ ಮಾಡೋದಕ್ಕೆ, ಅದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಇನ್ನು ಕಳ್ಕೊಳ್ಳೋಕ್ಕೇನು ಉಳ್ದೇ ಇಲ್ಲ ರೀ. ಅಷ್ಟು ಅನಾಚಾರಗಳನ್ನ ಮಾಡಿಬಿಟ್ಟಿದ್ದಾರೆ ಅಲ್ಲಿನ ಜಿಹಾದಿಗಳು ಇಲ್ಲಿ ಹಿಂದೂಗಳ ಮೇಲೆ. ಹಿಂದೂ ಹೆಣ್ಮಕ್ಳು ಇವತ್ತು ಮರ್ಯಾದೆಯಿಂದ ಬಾಳಬೇಕು ಅಂದರೆ, ಹಿಂದೂಗಳು ಸುರಕ್ಷಿತವಾಗಿರಬೇಕು ಅಂತ ಹೇಳಿದ್ರೆ, ಹಿಂದೂಗಳ ಆಸ್ತಿಗಳು ಉಳಿಬೇಕು ಅಂದರೆ, ಹಿಂದೂಗಳ ದೇವಾಲಯಗಳು ಉಳಿಬೇಕು ಅಂತ ಹೇಳಿದ್ರೆ ಅವ್ರು ಒಗ್ಗಟ್ಟಾಗಿರಲೇಬೇಕು. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಇವೆಲ್ಲ ಕಾರಣದಿಂದ ಬಾಂಗ್ಲಾದೇಶ್ ಸನಾತನ ಪಾರ್ಟಿ ಅಸ್ತಿತ್ವಕ್ಕೆ ಬಂದಿದೆ. ನನಗೇನೋ ಇದರ ಭವಿಷ್ಯ ಉಜ್ವಲವಾಗಿ ಕಾಣ್ತಾ ಇದೆ. ಅಟ್ಲೀಸ್ಟ್ ಅದರಿಂದನಾದ್ರೂ ಅಲ್ಲಿನ ಹಿಂದೂಗಳಲ್ಲಿ ಯೂನಿಟಿ ಬರುತ್ತಾ ನೋಡಬೇಕು, ಅವ್ರನ್ನ ಸಪೋರ್ಟ್ ಮಾಡಬೇಕು ಅಂತೇಳಿ ಭಾರತದ ಎಲ್ಲ ಹಿಂದೂಗಳಿಗೆ ಅನಿಸುತ್ತಾ ನೋಡಬೇಕು. ಜಾತಿಗಳಲ್ಲಿ, ರಾಜಕೀಯ ಪಕ್ಷಗಳಲ್ಲಿ ಹರಿದು ಹಂಚೋಗಿರೋ ನಾವು ಇನ್ನಾದರೂ ಒಂದಾಗ್ತೀವ? ಆಗಲಿಲ್ಲ ಅಂತ ಹೇಳಿದ್ರೆ ಬಾಂಗ್ಲಾದ ಪರಿಸ್ಥಿತಿ ನಾಳೆ ನಮಗೂ ಬರುತ್ತೆ ರೀ. ನಮಸ್ಕಾರ.